ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ, 2030 ಡೈಮೆನ್ಷನ್ನ ಈಸ್ಟ್ ಫೇಸಿಂಗ್ BDA ಪ್ರಾಪರ್ಟಿ ಆಗಿರುತ್ತೆ. ಸರ್ ವಿಶ್ವೇಶ್ವರಯ್ಯ ಲೇಔಟ್. ನೀವು ನೋಡ್ಬೋದು ಎಲಿವೇಶನ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ನೀವು ನೋಡ್ಬೋದು 30 ಫೀಟ್ ರೋಡ್ನ BDA ಕಡೆಯಿಂದ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಸುತ್ತಮುತ್ತ ಏರಿಯಾ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಎಲಿವೇಶನ್ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಪ್ರಾಪರ್ಟಿ ಒಳಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಪ್ರಾಪರ್ಟಿಯ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವಾಟರ್ ಫೆಸಿಲಿಟಿ ಆಗಿ ಬೋರ್ ಇದೆ, ಕಾವೇರಿ ವಾಟರ್ ಕನೆಕ್ಷನ್ ಇದೆ. ನಿಮಗೆ ಒಂದು 7,000 to 8,000 ಲೀಟರ್ ಕೆಪಾಸಿಟಿಯ ಅಂಡರ್ಗ್ರೌಂಡ್ ಸಮ್ ಟ್ಯಾಂಕ್ ಇದೆ, ಮತ್ತು 1,000+ ಲೀಟರ್ ಕೆಪಾಸಿಟಿಯ ಓವರ್ ಹೆಡ್ ಟ್ಯಾಂಕ್ ಇದೆ. ನಿಮಗೆ ಎರಡಕ್ಕೂ ಸಪ್ರೇಟ್ ಟ್ಯಾಂಕ್ ಕೂಡ ನೀವು ಬೇಕಂದರೆ ಮಾಡ್ಕೊಬೋದು. ಫುಲ್ಲಿ ಕಾರ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ 2ರಿಂದ 3 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಹಾಗೆ ಒಂದು 2 to 3 ಟೂ ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೊಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಕಾರ್ ಪಾರ್ಕಿಂಗು. ಗ್ರೌಂಡ್ ಫ್ಲೋರ್ ಹಾಗೆ ಎಲಿವೇಶನ್ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಆ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಕೆಳಗಡೆ ನೀವು ಪಾರ್ಕಿಂಗ್ ಹೇಗಿತ್ತು ಅಂತ ನೋಡಿದ್ರಿ. ಬನ್ನಿ ಈಗ ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ ಅಂತ ನೋಡೋಣ. ಪ್ರಾಪರ್ಟಿ ಒಳಗೆ ಹೋಗೋದಕ್ಕಿಂತ ಮುಂಚೆ ನೀವು ನೋಡ್ಬೋದು, ಇದು ಈ ಮನೆಯ ಮೇನ್ ಡೋರ್ ಬರುತ್ತೆ. ಕಂಪ್ಲೀಟ್ಲಿ ಟೀ ಕುಡ್ದಾಗಿರುತ್ತೆ. ನೀವು ನೋಡ್ಬೋದು ಒಂದೊಳ್ಳೆ ಬ್ಯೂಟಿಫುಲ್ ಕಾರ್ವಿಂಗ್ ಇರುವಂಥ ಮೇನ್ ಡೋರು. ಹಾಗೆ ನೀವು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. ಒಂದೊಳ್ಳೆ ಬ್ಯೂಟಿಫುಲ್ ಆದ TV ಯೂನಿಟ್ ಕೂಡ ಮಾಡಿಸಿದ್ದಾರೆ ನಿಮಗೆ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ. ಒಂದು 90% ವರ್ಕ್ ಕಂಪ್ಲೀಟ್ ಆಗಿದೆ. ಒಂದು 10%, 15 to 20 ಡೇಸ್ ಆಫ್ ವರ್ಕ್ ಪೆಂಡಿಂಗ್ ಇದೆ. ಹಾಗೆ ನೀವು ನೋಡ್ಬೋದು ವಿಂಡೋಸು ಕೂಡ ತುಂಬಾ ಹ್ಯೂಜ್ ಆಗಿ ಕೊಟ್ಟು, ಇದು ಕೂಡ ಟೀ ಕುಡ್ಡಲ್ಲೇ ಮಾಡಿಸಿದ್ದಾರೆ. ಪ್ರತಿ ಒಂದು ಡೋರು, ಪ್ರತಿ ಒಂದು ವಿಂಡೋನು ಕೂಡ ಟೀ ಕುಡ್ದೇ ಹಾಕ್ಕೊಟ್ಟಿದ್ದಾರೆ. ಹಾಗೆ ಫ್ಲೋರಿಂಗಿಗೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯ ಗ್ರನೈಟ್ನ ಉಪಯೋಗಿಸಿದ್ದಾರೆ. ಹಾಗೆ ಲಿವಿಂಗ್ ಏರಿಯಾದಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನು ಕೂಡ ಮಾಡಿದ್ದಾರೆ. ಹಾಗೆ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ನೀವು ನೋಡ್ಬೋದು ಒಂದು L ಶೇಪ್ಡ್ ಮಾಡ್ಯುಲರ್ ಕಿಚನ್ ಇದೆ. ಪ್ರತಿಯೊಂದಕ್ಕೂ ಸಾಫ್ಟ್ ಕ್ಲೋಸರ್ಸ್ಗಳನ್ನ ಹಾಕಿ ತುಂಬಾ ಬ್ಯೂಟಿಫುಲ್ ಆಗಿರೋ ಕಲರಲ್ಲಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಫ್ರಿಡ್ಜ್ ಪಾಯಿಂಟ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ USB ಪಾಯಿಂಟ್ ಇಲ್ಲಿ ಬರುತ್ತೆ ನಿಮಗೆ, ನೀವು ನೋಡ್ಬೋದು. ಸ್ಟೆಪ್ಸ್ ಕೆಳಗಡೆನೂ ಕೂಡ ಸ್ಟೋರೇಜ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಈಸ್ಟ್ ಫೇಸಿಂಗಲ್ಲೂ ನಿಮಗೆ ಡೈನಿಂಗ್ ಏರಿಯಾನ ಪ್ರಾವಿಷನ್ ಮಾಡಿದ್ದಾರೆ. ನಮ್ಮ ಕಿಚನ್ನ ಲೆಫ್ಟ್ ಸೈಡಿಗೆ ಬರ್ತಾ ಇದ್ದಂಗೆ ನಿಮಗೆ ಒಂದು ಓಪನ್ ಡೈನಿಂಗ್ ಏರಿಯಾ ಸಿಗುತ್ತೆ. ಡೈನಿಂಗ್ ಏರಿಯಾಗೆ ಅಟ್ಯಾಚ್ಡ್ ಆಗಿನೇ ಒಂದು ದೇವ್ರ ಮನೆಯನ್ನು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆದಂಥ ದೇವ್ರ ಮನೆ. ಹಾಗೆ ಈ ಫ್ಲೋರ್ನಲ್ಲಿ ಒಂದು ಕಾಮನ್ ವಾಶ್ರೂಮ್ನು ಕೂಡ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ಇದು ನಿಮಗೆ ಕಾಮನ್ ವಾಶ್ರೂಮ್ ಬರುತ್ತೆ. ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿರುವಂಥದ್ದು. ಹಾಗೆ ನಿಮಗೆ ಒಂದು 4 ಸೀಟರ್ ಡೈನಿಂಗ್ ಏರಿಯಾನ ಈಸಿಯಾಗಿ ಅಕಾಮಿಡೇಟ್ ಮಾಡ್ಬೋದು, ಅಷ್ಟು ಡೈನಿಂಗ್ ಸ್ಪೇಸ್ ಇದೆ ನಿಮಗೆ. ಈ ಕಂಪ್ಲೀಟ್ ಫ್ಲೋರ್ನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬಂದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಆ ಪ್ರಾಪರ್ಟಿನ ಇನ್ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ರೂಮ್ಸ್ಗಳನ್ನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನನ್ನ ರೈಟ್ ಹಾಗೆ ಲೆಫ್ಟ್ ಎರಡೂ ಕಡೆ ಕೂಡ ನಿಮಗೆ ರೂಮ್ಸ್ಗಳನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನನ್ನ ರೈಟ್ ಸೈಡ್ಗೆ ಮಾಸ್ಟರ್ ಬೆಡ್ರೂಮ್ ಇದೆ, ನನ್ನ ಲೆಫ್ಟ್ ಸೈಡ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಬನ್ನಿ ಈಗ ಫಸ್ಟ್ ಚಿಲ್ಡ್ರನ್ಸ್ ಬೆಡ್ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಇರ್ಬೋದು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ರೂಮ್ ಅಂತಲೇ ಹೇಳ್ಬೋದು. ನಿಮಗೆ ಸ್ಲೈಡಿಂಗ್ ಡೋರ್ಸ್ ಇರುವಂಥ ವಾರ್ಡ್ರೋಬ್ಸ್ಗಳು ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಮಿರರ್ನ ಹಾಕ್ಸ್ಕೊಡ್ತಾರೆ. ಕೆಳಗಡೆ ಕೂಡ ಸ್ಟೋರೇಜ್ ಇದೆ, ಹಾಗೆ ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಹಾಗೆ ನೀವು ನೋಡ್ಬೋದು ಫಾಲ್ ಸೀಲಿಂಗ್ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ನಿಮಗೆ ಕಂಪ್ಲೀಟ್ಲಿ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಹಾಗೆ ಇದು ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ, ನೀವು ನೋಡ್ಬೋದು. ಚಿಲ್ಡ್ರನ್ಸ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಸೆಂಟ್ರ್ ಪಾತಲ್ಲೇ ನಿಮಗೆ ಒಂದು ಸ್ಟಡಿ ಯೂನಿಟ್ನ ಕೂಡ ಮಾಡಿದ್ದಾರೆ. ನೀವು ಅದನ್ನು ವರ್ಕ್ ಸ್ಟೇಷನ್ ಆಗಿ ಕೂಡ ಉಪಯೋಗಿಸ್ಕೊಬೋದು. ಈ ITL ವರ್ಕ್ ಮಾಡೋರು, ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಒಂದೊಳ್ಳೆ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಪರ್ಟಿಯಲ್ಲಿ ನಿಮಗೆ ಸ್ಟೋರೇಜ್ಗೂ ಕೂಡ ಮೇಲ್ಗಡೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಚಿಲ್ಡ್ರನ್ಸ್ ಬೆಡ್ರೂಮ್ ಹಾಗೆ ಸ್ಟಡಿ ಯೂನಿಟ್ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು ಇಲ್ಲೂ ಸಹ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ತುಂಬಾ ಸ್ಪೇಷಿಯಸ್ ಆದ ಮಾಸ್ಟರ್ ಬೆಡ್ರೂಮು. ಹಾಗೆ ನೀವು ನೋಡ್ತಾ ಇದ್ದೀರಾ ಸ್ಲೈಡಿಂಗ್ ಡೋರ್ಸ್ ಇರೋ ವಾರ್ಡ್ರೋಬ್ಸ್ಗಳನ್ನ ಹಾಕ್ಸ್ಕೊಟ್ಟಿದ್ದಾರೆ ನಿಮಗೆ ವಿತ್ ಸಾಫ್ಟ್ ಕ್ಲೋಸರ್ಸ್ಗಳು.
ಹಾಗೆ ವಿಂಡೋಸ್ಗಳೆಲ್ಲ ನೀವು ನೋಡ್ಬೋದು ಕಂಪ್ಲೀಟ್ಲಿ ಟೀಕ್ ವುಡ್ದಾಗಿರುತ್ತೆ. ನಿಮಗೆ ಬೆಳಕು ಗಾಳಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿಯಲ್ಲಿ TV ಯೂನಿಟ್ ಕೂಡ ಮಾಡಿದ್ದಾರೆ. TV ಯೂನಿಟ್ ಕೆಳಗಡೆನೂ ಕೂಡ ನಿಮಗೆ ಸ್ಟೋರೇಜ್ನ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ನೋಡ್ಬೋದು ನೀವು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಹಾಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ನು ಕೂಡ ಇಲ್ಲೇ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ, ಹಾಗೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಈ ಫ್ಲೋರ್ನಲ್ಲಿ ಏನೇನು ಪ್ಲ್ಯಾನ್ ಮಾಡಿದ್ರು ಅಂತ ನೋಡಿದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಇನ್ಯಾವ ರೀತಿ ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ಈ ಫ್ಲೋರ್ನಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಸಿಟ್ಔಟ್ ಏರಿಯಾನ ಪ್ಲ್ಯಾನ್ ಮಾಡಿದ್ದಾರೆ. ಇದು ನಿಮಗೆ ಈ ಫ್ಲೋರಿನ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೀವು ನೋಡ್ಬೋದು ಇಲ್ಲೂ ಸಹ TV ಯೂನಿಟ್ನ ಪ್ಲ್ಯಾನ್ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ವರ್ಕ್ ಇದೆ, ಹಾಗೆ ಸ್ಲೈಡಿಂಗ್ ಡೋರ್ಸ್ ಇರುವಂಥ ಕಬೋರ್ಡ್ಸ್ಗಳಿದ್ದಾವೆ. ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ಕಬೋರ್ಡ್ಸ್ಗಳನ್ನ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ನಾನು ಆಗಲೇ ಹೇಳ್ದಂಗೆ ಟೀಕ್ ವುಡ್ ವಿಂಡೋಸ್ ಆಗಿರುತ್ತೆ, ಹಾಗೆ ಟೀಕ್ ವುಡ್ ಡೋರ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಒಂದು ಸ್ಟಡಿ ಯೂನಿಟ್ನ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲೇ. ಹಾಗೆ ಒಂದು ಕಾಮನ್ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ, ನೀವು ನೋಡ್ಬೋದು. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಈ ಮಾಸ್ಟರ್ ಬೆಡ್ರೂಮ್ನ ಆಪೋಸಿಟಲ್ಲೇ ನಿಮಗೆ ಒಂದು ಸಿಟ್ಔಟ್ ಏರಿಯಾ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಆ ಸಿಟ್ಔಟ್ ಏರಿಯಾ ಹೇಗಿದೆ ನೋಡ್ಕೊಂಡು ಬರೋಣ. ನೋಡ್ಬೋದು ಇದು ಕಂಪ್ಲೀಟ್ಲಿ ಸಿಟ್ಔಟ್ ಏರಿಯಾ ಬರುತ್ತೆ. ನಿಮಗೆ ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಹಾಗೆ ಸುತ್ತಮುತ್ತ ಏರಿಯಾ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಇಲ್ಲಿ ಕಮ್ಯೂಟ್ ಮಾಡೋದಕ್ಕೆ ಜಾಗಗಳು ಅಂತ ಹೇಳಿದ್ರೆ ನಿಮಗೆ ಬಸ್ ಸ್ಟಾಪ್ಸು, ಕಾಲೇಜಸ್ಸು, ಸ್ಕೂಲ್ಸು, ಮೆಟ್ರೋ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು ಅಂತ ಹೇಳಿ ಬರೋದಾದರೆ ಶಿರ್ಕೆ ಬಸ್ ಸ್ಟಾಪು ಜಸ್ಟ್ ಒಂದು 600 ಮೀಟರ್ಸಲ್ಲಿದೆ. ಹಾಗೆ ನಿಮಗೆ ಸ್ಕೂಲು ಕಾಲೇಜ್ ಅಂತ ಹೇಳಿದ್ರೆ NPS ಸ್ಕೂಲು, NPS ಕಾಲೇಜು ತುಂಬಾ ನಿಯರ್ ಬೈ ಅಲ್ಲಿರುವಂಥದ್ದು. ಹಾಗೆ ಹಾಸ್ಪಿಟಲ್ಸ್ ಅಂತ ಹೇಳಿದ್ರೆ ವಿಜಯ ಹಾಸ್ಪಿಟಲ್ ಇದೆ, ಶಿವಶಕ್ತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಟ್ರಿಡೆಂಟ್ ಇದೆ, ತುಂಬಾ ಹಾಸ್ಪಿಟಲ್ಸ್ ನಿಯರ್ ಬೈ ಅಲ್ಲಿದೆ. ಹಾಗೆ ನಿಮಗೆ ಮೆಟ್ರೋ ಸ್ಟೇಷನ್ ಅಂತ ಹೇಳಿದ್ರೆ ಪಟ್ಟಣಗೆರೆ ಹಾಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಜಸ್ಟ್ ಒಂದು 15 ಮಿನಿಟ್ಸ್ ಡ್ರೈವ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ರೈಲ್ವೆ ಸ್ಟೇಷನ್ನು ಕೂಡ ಒಂದು ಕೆಂಗೇರಿ ರೈಲ್ವೆ ಸ್ಟೇಷನ್ ಒಂದು 15 ಮಿನಿಟ್ಸ್ ಡ್ರೈವ್ ಆಗಿರುತ್ತೆ.